ಬಿಡಿ, ನಾನು ಹೋಗ್ಬೇಕು. ತಿರುಗೋಯ್ತೋ ಶಿವನೇ ತಲೆ ಗಿರಗಿರನೆ ನೋಡಿ ಹೃದಯ ಬಡಿದು ಡವಡವನೆ ಅಯ್ಯಯ್ಯೋ ಕಣ್ಗೆ ಮಿಂಚೊಡೆದಂಗಾಗೋಯ್ತು ನಮ್ಮವ್ವ ಮೆಚ್ಚೋ ಸೊಸೆ ವೇಳೆ ಅನ್ಸೋಯ್ತು. ಗುರು, ನಾನು ಅವರಿಬ್ರನ್ನ ಒಂದೇ ಕೋಣೆ ಲಾಕ್ ಮಾಡೋ ಬದಲು ನಿಮ್ಮಿಬ್ರನ್ನ ಮಾಡ್ಬೇಕಿತ್ತು. ಲೈ ಅದೇ ಅಂತ ಸರಿಯಾಗಿ ಹೇಳ. ಸಚಿನ್ ಮತ್ತೆ ಸುಮಾ ಇಬ್ರು ಮನ್ಸ್ ಬಿಟ್ಟು ಮಾತಾಡೋದಕ್ಕೆ ಸಮಯ ಕೂಡ ಬಂದಿರಲಿಲ್ಲ. ಅದಕ್ಕೆ ಈ ತರ ಒಂದು ಪ್ಲಾನ್ ಮಾಡಿದ್ವಿ ಗುರು. ಆಟೆಯ ಸುಮಾ ಇರೋ ಟೆನ್ಷನ್ಗೆ ಅವಳು ಇನ್ನೂ ಕೋಪ ಮಾಡ್ಕೋತಾಳಷ್ಟೇ. ಹಂಗೆಲ್ಲ ಏನೂ ಹಾಕಿಲ್ಲ. ನಮ್ಮ ಹುಡುಗ ಮಾತಾಡಿ ಸಮಾಧಾನ ಮಾಡ್ತಾನೆ. ನಿಮ್ಮ ಹುಡುಗರ ಬಗ್ಗೆ ನನಗೆ ಗೊತ್ತಿಲ್ವಾ? ನಾನು ನೋಡ್ಕೊಂಡು ಏನು ಹೇಳ್ತಿದ್ದೀರಾ? ನೋಡಿ ನೋಡಿ ಹೇಗ್ ಹುರಿದ್ ಬೀಳ್ತೀರಾ ಅಂತ. ಹುಡುಗಿರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅದೆಲ್ಲ ಗೊತ್ತೈತೆ. ನೀವ್ ಮಾಡಿರೋ ಕೆಲ್ಸಕ್ಕೆ ನಿಮ್ಮ ಹತ್ರ ಮಾತಾಡ್ತಾರ ಆಟೆಯ ಅಂತದೇನ್ ಮಾಡ್ಬಿಟ್ಟೆ ಅಂತ. ಇದ್ಯಾಕೋ ಸಿಕ್ಕಾಪಟ್ಟೆ ಓವರ್ ಆಯ್ತು. ಸರಿ, ಒಂದ್ ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ಸುಮಾ ಸಚಿನ್ ಒಂದಾಗ್ಬೇಕು ಅಂತ ಆಸೆ ಇದೆಯೋ ಇಲ್ವೋ? ಲೇ ಕಾಳಿ, ಇದೆಂತ ಪ್ರಶ್ನೆ ಕಲ? ಅವರಿಬ್ರು ಒಂದಾಗ್ಬೇಕು ಅಂತ ನಮ್ ಗುರು ಸಪೋರ್ಟ್ ಯಾವಾಗ್ಲೂ ಇರ್ತೈತೆ. ಅವ್ರಿಬ್ರು ಲವ್ಗೂ ಸಪೋರ್ಟ್ ಮಾಡ್ಬೇಕು ಅನ್ನೋ ನಿಮ್ ಗುರುಗೆ ಕಟ್ಕೊಂಡಿರೋ ಹೆಂಡತಿ ನಾನು. ನನ್ನನ್ನ ಕ್ಷಮಿಸ್ಬೇಕು ಅನ್ನೋ ಮನ್ಸಿಲ್ಲ ಇವ್ರಿಗೆ. ಇದ್ಯಾವ ನ್ಯಾಯ? ಮೊದಲನೇ ಗುಂಡಿಗೆ ಕೊನೆ ಗುಂಡಿನ ತಗೊಂಬಂದು ಸೇರಿಸ್ಬೇಡ ಅಂತ ಹೇಳ ಕಾಳಿ. ನನ್ನ ಹತ್ರ ಯಾವಾಗಿಂದ ಕರೆಕ್ಟಾಗಿ ಮಾತಾಡ್ತಾರೆ ಅಂತ ಕೇಳಿ ಕಾಳಿ ಅವ್ರೆ. ಇದ್ರಲ್ಲಿ ಒಂದಂತೂ ನಂಗೆ ಅರ್ಥ ಆಯ್ತು. ನೀವಿಬ್ರು ಮಧ್ಯೆ ನಾನು ಇದ್ರು ಒಂದೇ, ಇಲ್ದೇ ಇದ್ರು ಒಂದೇ. ಲೈ ಸಚಿನ್ ಸುಮ್ಮಂತ ಮಾತಾಡಕ್ ಹೋದ್ನಲ್ಲ, ಏನಾಯ್ತು ನೋಡ್ಲಾ? ಗುರು, ಅದಕ್ಕೆ ಪುರ್ಸಿನ ಅಲ್ಲೇ ಬಿಟ್ಟು ಬಂದೀವಿ. ಜನ್ಮ ಕೊಟ್ಟರು ಮಾತ್ರ ತಂದೆ ಆಗತ್ತಿಲ್ಲ ಯಜಮಾನ್ರೆ, ಬೆಳೆಸ್ದವನು ತಂದೆ ಆಗ್ತಾನೆ. ಓ ಹಂಗ ಹಂಗಾರ ಒಂದು ಕೆಲಸ ಮಾಡಕ, ನಾನು ಈಗಲೇ ಸ್ನೇಹನ ಕರೆದ್ಬಿಟ್ಟು ನೀನು ಅವಳ ಅಪ್ಪ ಅಲ್ಲ ಅಂತ ದಿಟ ಹೇಳ್ಬಿಡ್ತೀನಿ. ನೋಡಮ್ಮ, ಆಗಲೂ ಅವಳು ನಿನ್ನನ್ನು ಅಪ್ಪ ಅಂತ ಒಪ್ಕತಾಳ ಅಂತ. ದಯವಿಟ್ಟು ಅಂತ ತಪ್ಪು ಮಾಡಬೇಡಿ ಸಾಹೇಬ್ರೆ. ಅವಳಿಗೆ ವಿಷಯ ಗೊತ್ತಾದ್ರೆ ನನ್ನ ಇದೆಲ್ಲ ಹೊಡೆದಾಗುತ್ತೆ ಸಾಹೇಬ್ರೆ. ಸಾಹೇಬ್ರೆ ದಯವಿಟ್ಟು ಸಾಹೇಬ್ರೆ. ಅಪ್ಪ, ಹಂಗಾದ್ರ ನಾವು ಹೇಳೋದು ಏನು ಬೇಡ, ಅವಳೇ ಎಲ್ಲ ಕೇಳಿಸ್ಕೊಂಡ್ಬಿಟ್ಟವಳೆ ಅಲ್ವೇನವ? ಇಲ್ಲ, ನಾನು ಜಸ್ಟ್ ಈಗ ಬಂದೆ. ನೀವಿಬ್ರು ಏನ್ ಮಾತಾಡ್ತಿದ್ರಿ? ಅಪ್ಪ, ಏನ್ ಮಾತಾಡ್ತಿದ್ರಿ? ಅದಮ್ಮ ಅದು ಏನಿಲ್ಲವ, ಈ ಗಗದ್ರ ಅವನಲ್ಲ. ಅದೇನಮ್ಮ, ಅದು ಸಮಾಧಿ ಇರೋ ಜಾಗರ ನಿನ್ನ ಹೆಸರಿಗೆ ಮಾಡ್ಕೊಡ್ತಿದ್ದಾರಲ್ಲ, ಅದ್ರ ಪತ್ರದ ಖರ್ಚಾದ್ರು ತಗೊಳ್ಳಿ ಅಂತ ನಾನು ಹೇಳ್ತಿದ್ದೆ. ಅವರು ಬೇಡ ಅಂತ ಹೇಳ್ತಿದ್ರು, ಅದನ್ನೇ ಮಾತಾಡ್ತಾ ಇದ್ವಿ. ಬಾಬಾ ಇವನ್ ನಾಟಕ ಮಾಡ್ತಾವನ್ ನೋಡು. ಅಲ್ವಾ ಸಾಹೇಬ್ರೆ? ನಿಮ್ಮ ಕೈಲಿ ದುಡ್ಡು ತಗೊಳಕ್ಕೆ ನಂಗೆ ಒಂಚೂರು ಇಷ್ಟ ಇಲ್ಲ ಕಣವ. ಎಲ್ಲನೂ ಕಡಿಕ್ ನಿನಗ ಸೇರ್ಬೇಕಾದಲ್ವಾ? ನಿಮ್ ತರ ದೊಡ್ಡ ಮನ್ಸು ಎಲ್ರಿಗೂ ಬರಲ್ಲ ಗೌಡ್ರೆ. ಏಟ್ ಆಗಲಿ, ನೀನು ನಮ್ಮ ಗಂಗಾಧರಪ್ಪನ ಮಗಳಲ್ವೇ. ನೀ ಸಂದ ಹಾಕಿದ್ರು ನಾವೆಲ್ಲರೂ ಸಂದ ಹಾಕಿರ್ತೀವಪ್ಪ, ಅಲ್ವೇನ ಗಂಗಣ್ಣ? ಸ್ನೇಹ, ಇನ್ನಂಕಿತ ಪುತ್ರಕ್ಕೆ ಸೈನ್ ಹಾಕೊಟ್ಬಿಡವ. ಸರಿ ಗೌಡ್ರೆ, ಆಯ್ತು. ಹ್ಞೂ ಹ್ಞೂ. ಏ ಗಂಗಾಧರ, ಎಲ್ಲ ಹೊತ್ನಾಗೂ ಈ ವೀರಾವಲಿ ಕರುಣೆ ತೋರ್ಸಕ್ಕಿಲ್ಲ. ಮೆತ್ತು ಕಣವ, ನೋಯ್ತದೆ. ಏನೋ ರಾಮಾಯಣ ನಿಂದು. ಅದೆಲ್ಲಿ ಕಾಲಿಡಕ್ ಹೋಗಿ ಹಿಂಗ್ ಮಾಡ್ಕೊಂಬಂದೆ ಹೇಳು? ಗದ್ದೆ ತವ ಏಣಿ ಇದೆಯಾ ಅಂತ ನೋಡಕ್ ಹೋಗಿದ್ದೆ, ಕಾಲ್ ಸಿಪ್ಪ ಗುಳುಕ್ಬಿಡ್ತಾವ. ನೀನು ನಿಮ್ಮ ಅಪ್ಪನ ತರಾನೆ, ಕುಂತ್ ಕಡೆ ಕೂರಲ್ಲ, ನಿಂತ್ ಕಡೆ ನಿಲ್ಲಲ್ಲ. ಈಟ ಅವ್ನ್ ಮೆರೆದ್ರೆ ಏನಾಯ್ತದೆ ಹೇಳು? ಶಾಂತವ್ವ, ಏನಾಯ್ತು?
ಏನಕ್ಕೆ ರಾಜ ಹುಲಿಯವರು ಹೀಗೆ ಕಿರ್ಚ್ಕೊಂತ ಇದಾರೆ? ಅಯ್ಯೋ ಎಲ್ಲೋ ಕಾಲ್ ಜಾರಿ ಕಾಲ್ ಉಡ್ಸ್ಕೊಂಡ್ ಬಂದವನೆ. ಹಿಂಗೆ ಇವನ್ ರಾಮಾಯಣ. ಆ! ಮೆತ್ತು ಕಣಪ್ಪ, ಮೆತ್ತಗೆ. ಅವರೇ ಕಾಲು ಉಳ್ಕೈತಾ? ಹೂಸನ ಮುಟ್ಟಿದ್ರೆ ನೋಡಿ ಹಿಂಗೆ ಕತ್ತೆ ಕಿರ್ದಂಗೆ ಕಿರ್ಸ್ತಾನೆ. ಶಾಂತವ, ನಮ್ ಸಹನ ಅಕ್ಕಂಗೆ ಇಂಥ ಹುಳ್ಕೆಲ್ಲ ತೆಗಿಯಕ್ ಚೆನ್ನಾಗ್ ಬರುತ್ತೆ. ನಮ್ಮ ಅವ್ವ ಊರಲ್ಲಿ ಮದ್ದು ಕೊಡ್ತಾರೆ. ಅಯ್ಯೋ ಸಹನವ್ರೆ, ನಿಮಗೆ ಇದೆಲ್ಲ ಮಾಡಕ್ ಬರ್ತದ? ನಮ್ಮ ಅವ್ವನ್ನ ನೋಡಿ ಅಲ್ಪ ಸ್ವಲ್ಪ ಕಲ್ತೀನಿ. ಏನವ ಇನ್ನೂ ಮುಖ ನೋಡ್ಕೊಂಡು ಕೂತ್ಕೊಂಡಿದ್ಯಾ? ಸಹನವ್ರನ್ನ ಬಿಡು, ಅವ್ರ ನೋವು ವಾಸ ಮಾಡ್ತಾರೆ. ಸರಿ ಅದೇನಾಯ್ತು ನೋಡವ. ನೋಡಕ್ಕೆ ದಾಂಡ್ಗ ಬೆಳ್ದವನೆ. ಒಂಚೂರು ನೋವು ತಡ್ಕೊಳಕ್ಕಿಲ್ಲ. ಬಾವ. ಸರಿ ಅಮ್ಮವ್ರೆ, ಬನ್ನಿ. ಕೂತ್ಕೊಳ್ಳಿ. ಇದೇ ಇಲ್ಲ, ನಾನು ಎಣ್ಣೆ ಹಚ್ತಾ ಇದ್ರೆ ಊರ್ಗೆ ಕೇಳೋಂಗ್ ಕಿರ್ಸ್ತಾ ಇದ್ದೆ. ಸಹನ ಅಷ್ಟು ಜೋರಾಗಿ ನೀವ್ತಾ ಇದ್ರು ಸುಮ್ಕೆ ಏನು ಆಗದೆ ಇರೋಂಗ್ ಕುಂತಿದ್ಯಾ? ಇದು ನಮ್ ಸಹನ ಅಕ್ಕನ ಪವರ್ ಅಂದ್ರೆ. ನಮ್ ಸಹನ ಅಕ್ಕ ಉಳುಕ್ ತೆಗಿತಿದ್ರೆ ನೋವೇ ಆಗಲ್ಲ ಅಂತ ಊರ್ ಜನರು ಹೇಳ್ತಿರ್ತಾರೆ.